ಹಲೋ ಫ್ರೆಂಡ್ಸ್, ಲಕ್ಕಿ ವಂಜಾ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು 4 and 5 ಚಿಲ್ಡ್ರನ್ ಅಂದರೆ ಬೇಬೀಸ್ಗೆ ಹೊಲಿಯುವಂಥ ಚಡ್ಡಿಗಳು ಎಷ್ಟು ಸುಲಭವಾಗಿ ಮನೆಯಲ್ಲೇ ನಾವು ಹೊಲ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ಒಂದು 13 ಇಂಚು ಅಳತೆ ಉದ್ದ ತೊಗೊಂಡಿದ್ದೀನಿ, ಒಂದು 12 ಇಂಚು ಅಗಲ ತೊಗೊಂಡಿದ್ದೀನಿ. ಇದನ್ನು ತೊಗೊಂಡು ನಾನಿವಾಗ ಗುರ್ತು ಮಾಡ್ಕೊಳ್ತಾ ಇದ್ದೀನಿ. ಮೇಲೆ 1.5 ಇಂಚು, ಕೆಳಗೆ ಒಂದು 10 ಇಂಚಿಗೆ ಹಾಕ್ಕೊಳ್ತೀನಿ. ಇಲ್ಲಿ 2 ಇಂಚು ಹೋಗುತ್ತೆ. ಕೆಳಗೆ ಬಾಟಮ್ 2 ಇಂಚು ಮಡ್ಸೋಕ್ಕೆ, ಮೇಲೆ ಬಾಟಮ್ 2 ಇಂಚು ಮಡ್ಸೋಕ್ಕೆ ಅಷ್ಟಾಯಿತು. ಇವಾಗ ಕಟ್ಟಿಂಗ್ ಮಾಡಿಕೊಂಡು ನಾನು ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ, ಹೌದು, ಗೊತ್ತಿದ್ರೂ ಎಷ್ಟು ಬೇಗ ಅಂದರೆ ಬಟ್ ಸುಲಭವಾಗಿ ಹೊಲಿಬೋದು. ಹೇಗೆ ಹೊಲಿಬೋದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ಈಸಿ ಮೆಥಡಲ್ಲೇ ಹೊಲ್ಕೊಳ್ಬೋದು. ಇವಾಗ 2 ಕಡೆ ಕಟ್ಟಿಂಗ್ ಆದಮೇಲೆ ಕರೆಕ್ಟು ಒಂದು ಸ್ವಲ್ಪನೂ ವ್ಯತ್ಯಾಸ ಇಲ್ದಂಗೆ ಕಟ್ ಮಾಡ್ಕೊಳ್ಳಿ. ಇದು ಫ್ರೀ ಸೈಜು ಚಡ್ಡಿ, ಅಂದರೆ ಅವರು ಬಾಡಿ ಫಿಟ್ಟಿಂಗ್ ಅಲ್ಲ, ಫ್ರೀ ಸೈಜ್ ಚಡ್ಡಿಗಳು. ಬೇಸಿಗೆಯಲ್ಲಿ ಹಾಕ್ಕೊಳ್ಳೋದಕ್ಕಾಗಲಿ, ಚಳಿಗಾಲದಲ್ಲಿ ಹಾಕೊಳ್ಳೋಕ್ಕಾಗಲಿ ಬೆಚ್ಚಗಿರ್ತವೆ. ಇವು ಜೀನ್ಸ್ ಟೈಪು ಬಟ್ಟೆ. ಇದು ಜೀನ್ಸ್ ಹಂಗೆ ಗಟ್ಟಿಯಾಗಿರುತ್ತೆ, ಎಕ್ಸ್ಪೆಂಡ್ ಆಗುತ್ತೆ ಕೂಡ, ಬಟ್ಟೆ ಕೂಡ ಎಕ್ಸ್ಪೆಂಡ್ ಆಗುತ್ತೆ. ನಿಮಗೆ ಇಲ್ಲಿ ಲೆಂತ್ ಸಾಕಾಗಿಲ್ಲ ಅಂದರೆ ಸ್ವಂತದ ಪಟ್ಟಿಗೆ ಅಂದರೆ ನೀವು ಎಲಾಸ್ಟಿಕ್ ಕೊಡುವಾಗ ಅಲ್ಲೂ ಕೂಡ ನೀವು ಪಟ್ಟಿ ಕಟ್ಕೊಂಡು ಲೆಂತ್ ಮಾಡ್ಕೊಳ್ಬೋದು. ಸಾಕಾಗುತ್ತೆ ಅನ್ನಂಗಿದ್ರೆ ಅಷ್ಟಕ್ಕೆ ಬಿಡ್ಬೋದು. ತುಂಬ ಈಸಿ ಮೆಥಡಲ್ಲೇ ಹೊಲಿಯುವಂಥದ್ದು ನೋಡಿ. ಆ್ಯಕ್ಚುಲಿ ಇವಾಗ 2 ಕಡೆನೂ ಜಾಯಿಂಟ್ ಮಾಡಿದ್ದಾಯಿತು. ಇವಾಗ ಬಾಟಮನ್ನು ಮಡಿಸ್ಕೊಳ್ಬೇಕು. ಎಲಾಸ್ಟಿಕ್ಕು ಅಥವಾ ದಾರ ಹಾಕ್ಕೊಳ್ಬೋದು. ದಾರ ಹಾಕ್ಕೊಳ್ಳೋದಕ್ಕಿಂತ ಬೆಸ್ಟ್ ಅಂದರೆ ಎಲಾಸ್ಟಿಕ್ ಹಾಕ್ಕೊಳ್ಳೋದು. ಎಲಾಸ್ಟಿಕ್ಕಿಗೆ ನಾನು ಇಲ್ಲಿ 2 ಇಂಚು ಒಳಗಡೆ ಮಡಿಸ್ಕೊಳ್ತಾ ಇದ್ದೀನಿ. ಚೂರು 1/4 ಇಂಚು ಫೋಲ್ಡ್ ಮಾಡಿಕೊಂಡು ಅದಾದಮೇಲೆ ಇನ್ನೊಂದು ಫೋಲ್ಡ್ ಮಾಡ್ತೀನಿ. ತುಂಬ ಈಸಿಯಾಗಿ ಹೊಲ್ಕೊಳ್ಳೋ ಅಂಥದ್ದು, ಬಟ್ ಬೇಗ ಆಗುತ್ತೆ. ನೀವು 5 ನಿಮಿಷದಲ್ಲೇ ಒಂದು ಚಡ್ಡಿ ಹೊಲ್ದು ಬಿಡ್ಬೋದು, ಅಷ್ಟು ಸುಲಭವಾಗಿ ಹೊಲ್ಕೊಳ್ಳೋ ಅಂಥದ್ದು. ಎಲಾಸ್ಟಿಕ್ಕು ಅದರಲ್ಲಿ ನಮ್ಮ ಸೊಂಟದ ಅಳತೆ ಏನಿದೆಯೋ ಅದರಲ್ಲಿ ಅರ್ಧ ಭಾಗ ಎಲಾಸ್ಟಿಕ್ ತೊಗೊಳ್ಬೇಕು. ನೀವು ಟೇಪಲ್ಲಿ ಅಳತೆ ಹಾಕೊಂಡ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಅರ್ಧ ಭಾಗ ಅಳತೆ ತೊಗೊಂಡು ಕಟ್ ಮಾಡ್ಕೋಬೇಕು. ಎಲಾಸ್ಟಿಕ್ಕನ್ನು ಕಟ್ ಮಾಡಿಕೊಂಡು ನೋಡಿ, ಈಗ ಒಳಗಡೆ ನಾನು ಪಿನ್ ಹಾಕ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಎಲಾಸ್ಟಿಕ್ಕನ್ನು ಸೇರಿಸ್ಕೊಂಡು ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಅಲ್ಲಿ ಇವಾಗ ಎಲಾಸ್ಟಿಕ್ಕನ್ನು ಜಾಯಿಂಟ್ ಮಾಡಿಬಿಟ್ಟು ಈಗ ಅದರೊಳಗಡೆ ಹಾಕಿ ಎಳೆದ್ರೆ ಚಡ್ಡಿ ರೆಡಿಯಾಗುತ್ತೆ. ಆ ಉಳ್ದಿರೋ ಅಂಥ ಹೋಲ್ ಬಿಟ್ಟಿರ್ತೀವಲ್ವ, ಆ ಹೋಲನ್ನು ಫುಲ್ ಫಿನಿಷಿಂಗ್ ಮಾಡ್ಕೊಳ್ಬೇಕು. ಅಷ್ಟೇ ನೋಡಿ, ಫಿನಿಷಿಂಗ್ ಆಯಿತು. ಇವಾಗ ಕೆಳಗಡೆ ಕೂಡ ಬಾಟಮ್ ಎಲ್ಲನೂ ಫೋಲ್ಡ್ ಮಾಡಿಕೊಂಡು ಚಿಕ್ಕದಾಗಾರು ಮಾಡಿ, ದೊಡ್ಡದಾಗಾರು ಮಾಡಿ, ನಿಮ್ಮ ಚಾಯ್ಸು. ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ಫೋಲ್ಡ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಸುಲಭ ಅಲ್ವಾ. ಪಟ್ಟಂತ ಹೊಲ್ದು ಕೊಟ್ಬಿಡ್ಬೋದು. ದಿನಕ್ಕೆ ಎಷ್ಟು ಒಂದು 100 ಚಡ್ಡಿ ಆದರೂ ಹೊಲ್ದು ಬಿಡ್ಬೋದು ಬಿಡಿ, ಅಷ್ಟು ಸುಲಭವಾಗಿ ಹೊಲಿಯುವಂಥದ್ದು. ಮನೇಲಿರೋರು ಈ ರೀತಿ ಎಲ್ಲ ಕಲಿತು ಹೊಲಿದು ಬೇರೆಯವರಿಗೂ ಹೊಲ್ಕೊಟ್ರೆ ಕಾಸು ಬರುತ್ತೆ, ಮನೆ ಮೇಂಟೆನೆನ್ಸಿಗೂ ಆಗುತ್ತೆ, ಈಸಿಯಾಗಿ ಹೊಲಿಬೋದು. ಹೀಗೆ ಜಾಯಿಂಟ್ ಮಾಡಿ ಅಲ್ಲಿ ಅದು ಸ್ವಲ್ಪ ರಫ್ ಮಾಡಿ, ಆ ಭಾಗದಲ್ಲಿ ರಫ್ ಮಾಡಿದ್ರೆ ತುಂಬಾ ಕೂತ್ರೆ ಎದ್ದರೆ ಅದು ಕಿತ್ಕೊಂಡು ಅಥವಾ ಹೊಲಿಗೆ ಬಿಚ್ಕೊಂಡು ಹೋಗಲ್ಲ. ಹಾಗಾಗಿ ಅಲ್ಲಿ ರಫ್ ಮಾಡ್ಕೊಳ್ಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ. ಎಲ್ಲರಿಗೂ ಇಷ್ಟ ಆಗಿದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡಿ, ಫುಲ್ ಫಿನಿಷಿಂಗ್ ಆಯಿತು.